ಅವ್ರಿಗೂ ಅಷ್ಟೇ ಒಂದು ಪಾಕೆಟ್ ಮನಿ ಕೊಡಲ್ಲ, ಈ ಕಡೆ ಅಪ್ಪ ಅಮ್ಮನೂ ನೋಡಲ್ಲ, ಗಂಡನೂ ನೋಡಲ್ಲ, ಆ ಥರ ಎಲ್ಲರೂ ಮೆರೂನ್ ಕಲರ್ ಬಾರ್ಡ್ರು ಬಂದಿದೆ 50. ಹೀಗೆ ಈ ರೀತಿದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಸುಮಂಗಲಿ ಸಿಲ್ಕಿಗೆ ಬಂದಿದ್ದೀನಿ ಸೀರೆಗಳನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ. ಆನಂದ ಬ್ರದರ್ಸಲ್ಲಿ ಆಫರ್ ಕೂಡ ಇದೆ ಅಂತ ಅಂದ್ಬಿಟ್ಟು ಅಂತ ನೋಡಿದೆ, ಬಟ್ ಚೆನ್ನಾಗಿರಲಿಲ್ಲ, ಅಲ್ಲೇನು ತೊಗೊಳ್ಳಿಲ್ಲ ನಾನು. ಇನ್ನು ತೊಗೊಂಡು ಮನೆಗೆ ಬಂದೆ. ನಾನು ಯಾವಾಗ್ಲೂ ಹೊರ್ಗಡೆ ದೇವಸ್ಥಾನದಿಂದ ಬಿಟ್ಟು ಬೇರೆ ಇನ್ನೆಲ್ಲಿಂದನೇ ಬಂದ್ರೂ ಕಾಲು ತೊಳಿತೀನಿ, ಇದೊಂದು ಅಭ್ಯಾಸ ನನಗೂ ನನ್ನ ಮಗನಿಗೂ. ಇನ್ನು ಒಟ್ಟು ನಾನು 14 ಸೀರೆಗಳನ್ನ ತೊಗೊಬಂದಿದ್ದೀನಿ. ನಾನು ತೋರಿಸ್ತೀನಿ ಯಾವ್ಯಾವ ಸೀರೆ ತೊಗೊಬಂದಿದ್ದೀನಿ ಅಂತ. ಕೆಲವೊಂದು ನೈಟಿಗಳನ್ನು ಕೂಡ ತೊಗೊಬಂದಿದ್ದೀನಿ. ಸೊ ಆಫ್ಟರ್ 2 ಡೇಸ್ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಸೊ ಇವಾಗ ಸೀರೆಗಳನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನನಗೂ ಒಂದು ತೊಗೊಂಡಿದ್ದೀನಿ, ಯಾವ್ದು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ ತೋರಿಸ್ತೀನಿ. ಈ ಥರ ಇದೆ ಸೀರೆ, ಹೀಗಿದೆ ಬಾರ್ಡ್ರು, ರೆಮಾ ಗ್ರೀನು, ಬ್ಲೌಸು ಈ ಕಲರ್ನಲ್ಲೇ ಬಂದಿರೋವಂಥದ್ದು, ಸಾಫ್ಟ್ ಆಗಿದೆ. ಸೊ ಇದು ಚೆನ್ನಾಗಿದೆ. ಇದೊಂದು ಸೀರೆ, ಇದು ಕೊಡಬೇಕು ನಮ್ಮ ರಿಲೇಟಿವ್ ಒಬ್ಬರಿಗೆ ಅಂತ ತೊಗೊಂಡಿರೋದು. ಅದೇ ಟೈಪಲ್ಲಿ ಇದು ಹೀಗಿದೆ, ತುಂಬ ಸಾಫ್ಟಾಗಿದೆ, ಒಬ್ಬರೇ ಆರಾಮಾಗಿ ಉಟ್ಕೋಬೋದು. ಇದೊಂದು ಮತ್ತು ಇದಂತೂ ಸಖತ್ತಾಗಿದೆ, ಕೇಸರಿ ಕಲರು, ಮೆರೂನ್ ಕಲರ್ ಬಾರ್ಡ್ರು ಬಂದಿದೆ, ತುಂಬ ಸಾಫ್ಟಾಗಿದೆ. ಇವಾಗೆಲ್ಲ ಒಂದು ಸ್ವಲ್ಪ ತೆಳು ಇರೋ ಸೀರೆಗಳನ್ನ ಹುಡುಗಿರು ಉಟ್ಕೋತಾರೆ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಹುಡುಗಿರು ವಯಸ್ಸಾಗಿರೋ ಅಂಥವ್ರು ಆ ಥರ ಎಲ್ಲ ಏನೂ ಇಲ್ಲ, ಎಲ್ಲ ರೀತಿಯವರು ಉಟ್ಕೋತಾರೆ. ಸೊ ಇದೊಂದು ಸ್ವಲ್ಪ ದೊಡ್ಡ ಬಾರ್ಡ್ರು ಬಂದಿದೆ, ಹೀಗೆ ಇರೋದು. ಈ ಕಲರ್ನಲ್ಲಿ ಬ್ಲೌಸ್ ಪೀಸ್ ಇದೆ. ಇದು 3 ಸೀರೆ ಕೊಡಬೇಕು ನಮ್ಮ ರಿಲೇಟಿವ್ಸ್ಗೆ ಅಂತ ತೊಗೊಂಡಿರೋದು. ಇನ್ನು ಯಾವ್ದ್ಯಾವ್ದು ತೊಗೊಬಂದಿದ್ದೀನಿ ಅಂದರೆ, ಇದೆಲ್ಲ ಕೊಡೋ ಅಂಥವ್ರು. ಸೊ ಇದು 350, 350 ಹೀಗೆ ಇದೆ. ಈ ರೀತಿ ಇದೆ, ಅದೇ ರೀತಿನಲ್ಲೇ ಇದು ಚೆನ್ನಾಗಿದೆ, ಎಲ್ಲ ಸಾಫ್ಟಾಗಿದೆ, ಎಲ್ಲೋ ಈ ರೀತಿದು. ಸೊ ಇದು 3 ತೊಗೊಂಡಿದೆ, 1 ಕೊಟ್ಬಿಟ್ಟಿದ್ದೀನಿ. ಸೊ 2 ಪೀಸ್ ಇದೆ, ತೋರಿಸ್ತೀನಿ. ಮತ್ತು ಇದು ಕೆಲವು ನೈಟಿಗಳು ಕೂಡ ತೊಗೊಂಡೆ, ಚೆನ್ನಾಗಿದೆ ನೈಟಿ. ಇವಾಗ ಸಮ್ಮರ್ ಅಲ್ವಾ, ಸೊ ತುಂಬ ಶೆಕೆ ಅಂತ ಅನಿಸುತ್ತೆ. ಸೊ ನೈಟಿನೇ ಕಂಫರ್ಟ್, ಈ ರೀತಿ ಇದೆ, ಕಂಫರ್ಟಬಲ್ ಆಗಿರುತ್ತೆ. ಇದೆಲ್ಲ 250 ರೂಪಾಯಿ ಅಷ್ಟೇ. ಇದು ಚೆನ್ನಾಗಿದೆ, ಅದೇ ರೀತಿಯಲ್ಲಿ ಇದು. ಮತ್ತು ನಾನು ಹೇಳ್ದಂಗೆ ಒಬ್ಬರು ಭಿಕ್ಷುಕರು ಅಮ್ಮ ಕೇಳಿದರು, ಅವಮ್ಮಂಗೂ ಕೂಡ 3 ನೈಟಿ ತೊಗೊಂಡಿದ್ದೀನಿ. ಸೊ ಅದು ಇಷ್ಟೊಂದು ಚೆನ್ನಾಗಿರೋ ಕ್ವಾಲಿಟಿ ಅಲ್ಲ, ಯಾಕಂದರೆ ಅದು 150 ಆ ರೀತಿ. ಯಾಕಂದರೆ ಅವರು ವಾಶ್ ಮಾಡ್ಕೊತಾರೋ ಇಲ್ವೋ ಮತ್ತೆ ಯೂಸ್ ಮಾಡ್ತಾರೋ ಆ ಥರ ಅಂದ್ಬಿಟ್ಟು ಅಂತ, ಜಸ್ಟ್ ಯೂಸ್ ಆ್ಯಂಡ್ ಥ್ರೋ ಆಗಿರಲಿ ಅಂದ್ಬಿಟ್ಟು ಅಂತ ಆ ಥರ ತೊಗೊಂಡಿದ್ದೀನಿ. ಇದೆರಡು. ಸೊ ನನ್ನ ಹತ್ರನೇ ಇದ್ದಿದ್ರು ಅಥವಾ ಯಾವುದೋ ಹಳೆ ನೈಟಿಗಳು ಕೊಡ್ಬೋದಿತ್ತು, ನಂಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಅಂತ ಅವ್ರಿಗೆ ತೊಗೊಂಡೆ. ಇದು ಚೆನ್ನಾಗಿದೆ ನೋಡಿ, ಇದು ಕಾಫಿ ಕಲರ್ ಹೀಗಿದೆ. ಸ್ವಲ್ಪ ಹುಡುಕಿ ತೊಗೋಬೇಕು ಅಷ್ಟೇ, ಬಟ್ ಚೆನ್ನಾಗಿದೆ ಅಲ್ಲ ಅಂಗಡಿನಲ್ಲಿ. ಹಿಂದೆನೂ ಕೂಡ ಇದೆ. ಇದು 3 ನೈಟಿ ನನಗೆ ಅಂತಲೇ ತೊಗೊಂಡೆ. ಸೊ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಬಟ್ಟೆಗಳೆಲ್ಲ ಇರೋದೇ ಖಾಲಿ ಆಗಲಿ ಅಂದ್ಬಿಟ್ಟು ಅಂತ ನಾನು ಬಟ್ಟೆಗಳಿಗೆ ಅಷ್ಟೊಂದು ದುಡ್ಡು ಹಾಕೋಕ್ಕೆ ಹೋಗಲ್ಲ. ನಾನೀಗ ಫ್ಯಾಕ್ಟ್ ಹೇಳ್ತೀನಿ. ಸೊ ಆಲ್ರೆಡಿ ಗೊತ್ತಿರುತ್ತೆ ನನ್ನ ಬಟ್ಟೆಗಳಿಗೆಲ್ಲ ಅಷ್ಟೊಂದು ಹಾಕಲ್ಲ ಅಂತ. ಇದೆಲ್ಲ ನೋಡಿ 250 ಇದೆಲ್ಲ ಸಿಂಪಲ್ ಆಗಿದೆ. ಸೊ ನಾವು ಅರ್ಶಿನ ಕುಂಕುಮಕ್ಕೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅಂತ ಈ ಥರ ಸೀರೆಗಳನ್ನ ತೊಗೊಂಬಂದಿದ್ದೀನಿ. ಮುಂಚೆ ತಂದಿದ್ದೆಲ್ಲ ಖಾಲಿಯಾಗಿತ್ತು. ನಾನು ಇಲ್ಲಾಂದ್ರೂ ಒಂದು ವರ್ಷಕ್ಕೆ ಒಂದು 30ರಿಂದ 35 ಸೀರೆಗಳು ಖಾಲಿ ಆಗುತ್ತೆ ಈ ಥರದ್ದು.
ಸೊ ಬ್ಲೌಸ್ ಪೀಸ್ ಎಲ್ಲ ಕೊಡೋದಕ್ಕಿಂತ ಇದು ಅವರಾದರೂ ಉಟ್ಕೋಬೋದು ಅಥವಾ ಅವ್ರ ಅಮ್ಮಂದಿರ್ಗಾದ್ರೂ ಕೊಡ್ಕೋತಾರೆ. ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲ 250 ಒಳಗಡೆನೇ ಇದು, 250ನೇ. ಅದೇ ರೀತಿಯಲ್ಲಿ ಇದೊಂದು ನೋಡಿ, ಈ ರೀತಿ ಒಂದು ಎಲ್ಲ ಸಾಫ್ಟ್ ಆಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಆನಂದ ಬ್ರದರ್ಸಲ್ಲಿ ಬೈ 1 get 1 ಆಫರ್ ಅಂತ ಹೇಳ್ಬಿಟ್ಟು ಅಂತೆಲ್ಲ ಹಾಕಿದ್ದಾರೆ. ಸೊ ನಾನು ನೋಡಿದೆ, ಬಟ್ ಅಷ್ಟೇ ಚೆನ್ನಾಗಿಲ್ಲ. ಅವರು ವಿಡಿಯೋದಲ್ಲಿ ತೋರಿಸಿರೋದೇ ಒಂದು, ಅಲ್ಲಿರೋವಂಥದ್ದೇ ಒಂದು ಚೂರು ಚೆನ್ನಾಗಿಲ್ಲ. ಮತ್ತು ಅಲ್ಲಿರೋ ಥರ ಯಾವುದೇ ಥರ ಸೀರೆನೂ ಕೂಡ ಅಷ್ಟೊಂದು ಚೆನ್ನಾಗಿರೋದೆಲ್ಲ ಕೊಡೋಲ್ಲ. ಅಲ್ಲಿ ಈ ಥರ ಕೂಡ ಇರಲಿಲ್ಲ ಸೀರೆಗಳು, ಅಷ್ಟು ವರ್ಸ್ಟ್ ಆಗಿತ್ತು ಮಾತ್ರ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತಾ ನೋಡಿ. ಇದು ಎಷ್ಟು, ಇದು ಚೆನ್ನಾಗಿದೆ. ಮತ್ತು ಇದೊಂದು ನನಗೆ ಯಾವಾಗಲೂ ಕಣ್ಣು ಫಸ್ಟು ಎಲ್ಲೋ ಕಡೆಗೆ ಹೋಗುತ್ತೆ. ಎಷ್ಟೊಂದು ಜನ ಕೇಳ್ತಿರ್ತೀರ ಯೆಲ್ಲೋ ಕಲರೇ ಜಾಸ್ತಿ ತೊಗೋತೀರಾ ಅಂದ್ಬಿಟ್ಟು ಅಂತ. ಯೆಲ್ಲೋ ಇಷ್ಟ ಅಂತಲ್ಲ, ಬಟ್ ಏನೋ ಒಂಥರ ಆ ಸಿಚುವೇಶನ್ಸ್ಗೆ ಇದೇ ಕಲರ್ ಓಕೆ ಅನ್ನೋ ಥರ ಆಗಿರುತ್ತೆ ಅಷ್ಟೇ. ಯೆಲ್ಲೋ ಮತ್ತು ಪಿಂಕ್ ನಾನು ಜಾಸ್ತಿ ಕಣ್ಣಾಕಿ ತೊಗೊಳ್ಳೋ ಅಂಥದ್ದು. ಹಂಗಂತಲ್ಲ, ಒಂದು ರೀತಿ ಆಲ್ಮೋಸ್ಟ್ ಎಲ್ಲ ಕಲರ್ಸು ನನಗೆ ಇಷ್ಟ ಆಗುತ್ತೆ ನೋಡಿ. ಇದು ಅಷ್ಟೇ ಚೆನ್ನಾಗಿದೆ. ಇದು ನೋಡೋಣ, ಇದು ನಾನೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಇದೊಂದು ಚೆನ್ನಾಗಿದೆ, ಬಟ್ ಇದಕ್ಕೆಲ್ಲ ಬ್ಲೌಸ್ ಹೊಲ್ಸಿದ್ರೆ ವೇಸ್ಟು. ಸೊ ಇದಕ್ಕೆ ಯಾವ್ದಾದ್ರು ಮ್ಯಾಚ್ ಮಾಡಿಕೊಂಡು ಹಾಕ್ಕೋಬೋದು. ನಾವು ವಾರಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಅಥವಾ ಸಿಂಪಲಾಗಿ ಮನೆ ಹತ್ತಿರ ದೇವಸ್ಥಾನಗಳಿಗೆ ಹೋಗಬೇಕು ಅಂದಾಗೆಲ್ಲ ಈ ರೀತಿ ಸೀರೆಗಳನ್ನ ವೇರ್ ಮಾಡ್ಬೋದು. ನೋಡಿ ಚೆನ್ನಾಗಿದೆ ಅಲ್ವಾ? ಕೊಟ್ಟರು ಉಟ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಈ ರೀತಿ ತೊಗೊಬಂದಿದ್ದೀನಿ. ಇದೊಂದು ಈ ಕಲರ್, ಇದು ಈ ರೀತಿದು ಒಂದು 6 ಸೀರೆ ತೊಗೊಂಡೆ. ಇನ್ನೊಂದೆಲ್ಲೋ ಇದೆ, ಒಂದು ನಿಮಿಷ. ಇದು ಅಷ್ಟೇ ಸಾಫ್ಟ್ ಆಗಿದೆ ನೋಡಿ, ಈ ರೀತಿ ಇದೆ. ಪಿಂಕ್ ಕಲರೇ ಇರೋ ಅಂಥದ್ದು ಫ್ಯಾನ್ಸಿ ಸೀರೆ ಟೈಪ್. ಇದು ನನಗಲ್ಲ, ಇದು ಕೊಡೋದಕ್ಕಾಗುತ್ತೆ ಅಂದ್ಬಿಟ್ಟು ಅಂತ ತೊಗೊಂಡಿದ್ದೀನಿ. ನನಗಲ್ಲ ಅಂತ ಅಂದ್ಕೊಂಡಿದ್ದು ಯಾವ ಸೀರೆನೂ ಕೂಡ ನಾನು ಉಡೋದಿಲ್ಲ. ನೀವು ನೋಡಿರ್ಬೋದು, ಬೇರೆಯವ್ರಿಗೆ ಅಂದಮೇಲೆ ಅದು ಬೇರೆಯವ್ರಿಗೆ. ಇದು ನೋಡಿ, ಇದೊಂದು ಸೀರೆ ಹೀಗಿದೆ, ತುಂಬ ಸಾಫ್ಟಾಗಿ ಇದೆ. ಕಲಂಕಾರಿ ಸ್ಯಾರೀಸ್ ಬರುತ್ತಲ್ಲ ಆ ಟೈಪ್, ಇದೇ ರೀತಿ ಇದೆ. ಬಾರ್ಡ್ರು ಪೂರ್ತಿ ಇದೆ. ಇದು 2000 ಇದು ಪೂರ್ತಿ ಇದೆ. ಪಲ್ಲು ಕೂಡ ಚೆನ್ನಾಗಿದೆ, ರಿಚ್ ಆಗಿದೆ, ಕುಚ್ಚಿದೆ. ಇದೊಂದು ತೊಗೊಂಡಿದ್ದೀನಿ, ನನಗೆ ಅಂತ ತೊಗೊಂಡಿದ್ದೀನಿ. ನೋಡೋಣ, ಗೊತ್ತಿಲ್ಲ. ಇದು ಒಟ್ಟಿನಲ್ಲಿ ನನಗೆ ಅಂತ ಏನು ಗ್ಯಾರಂಟಿ ಇಲ್ಲ. ತೊಗೊಂಡಿದ್ದೀನಿ. ಸೊ ನೋಡೋಣ. ಮತ್ತು ನನಗೆ ಅಂತ ತೊಗೊಂಡು ಆಗಲೇ ಸುಮಾರು ವರ್ಷಗಳೇ ಆಗಿತ್ತು. ನನಗೇನು ತುಂಬ ದುಡ್ಡೆಲ್ಲ ಹಾಕೋದಕ್ಕೆ ಇಷ್ಟ ಆಗಲ್ಲ ಸೀರೆಗೆ. ಸೊ ಇದರಲ್ಲಿ ಓಕೆ. ಇನ್ನು ಇದೊಂದು ಇದು 1020 ರೂಪಾಯಿ. ಇದಂತೂ ನನಗೆ ಅಂತಲೇ ತೊಗೊಂಡೆ. ಏನಾಗ್ಬಿಡ್ತು ಅಂದರೆ, ಇಲ್ಲಿ ಇಷ್ಟು ಸೀರೆ ಎಲ್ಲ ತೊಗೊಂಡೆ ಅಲ್ವಾ, ಎಲ್ಲದಕ್ಕೂ ಅಲ್ಲಲ್ಲೇ ಬಿಲ್ ಮಾಡ್ತಾರಲ್ಲ, ಬಿಲ್ಲೆಲ್ಲ ಕೊಟ್ಟು ಆಗೋಯ್ತು. ಆಮೇಲೆ ಎಲ್ಲದಕ್ಕೂ ತೊಗೊಂಡ್ಮೇಲೆ ನನಗೊಂದು ಸೀರೆ ತೊಗೊಳ್ಳೋಣ ಇರೋ ಅಂತ ಅಂದ್ಬಿಟ್ಟು ಅದನ್ನ ನೋಡಿದೆ. ಆವಾಗ ಈ ಸೀರೆ ಸಾಫ್ಟಾಗಿದೆ. ಈ ಥರ ಲೈನ್ಸ್ ಬಂದಿದೆ, ಫುಲ್ ಈ ಥರ ಫ್ಲವರ್ ಬಂದಿದೆ, ಸಾಫ್ಟಾಗಿದೆ. ಕಲರ್ ಈ ಥರ ಇದೆ. ಸೊ ಇದಿರಲಿ ಅಂದ್ಬಿಟ್ಟು ಅಂತ ಇದಕ್ಕೂ ಚಾಯ್ಸ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ತೊಗೊಂಡಿದ್ದೆ. ಸೊ ಅದು 3450 ಇತ್ತು. ಚೆನ್ನಾಗಿತ್ತು ಸೀರೆ. ನಾನು ಇಲ್ಲ ಅಕ್ಕಪಕ್ಕ ಎಲ್ಲೋ ಆ ಥರ ಪ್ಯಾಟ್ರನ್ ನೋಡಿದ್ದಿಲ್ಲ. ಇದಕ್ಕೆ ಇದು ಬ್ಲೌಸ್ ಪೀಸ್. ಇವಾಗೆಲ್ಲ 1000 ರೂಪಾಯಿ ಏನು ಸೀರೆಗಳು ಬರುತ್ತೆ ಹೇಳಿ? ಏನೂ ಬರೋಲ್ಲ. ಮಿನಿಮಮ್ ತೊಗೊತೀನಿ ಅಂದ್ರೂ ಸೀರೆಗಳೆಲ್ಲ ಒಂದು 2000 ರೂಪಾಯಿ 3000 ರೂಪಾಯಿ ಕೊಟ್ರೇ ಸೀರೆಗಳು. ಇದು ಬ್ಲೌಸ್ ಪೀಸ್ ಈ ಥರ ಇದೆ. ನಾನು ಎಲ್ಲ ದುಡ್ಡೆಲ್ಲ ಇದಕ್ಕೆ ಕಟ್ಟಿ ಖಾಲಿಯಾಗಿ ಹೋಗಿತ್ತು. ಇನ್ನು 3450 ರೂಪಾಯಿ ಸೀರೆ ಚೆನ್ನಾಗಿತ್ತು. ಅದು ಎಲ್ಲ 4-5 ಕಲರ್ಸಲ್ಲಿತ್ತು. ಬಟ್ ಏನು ಮಾಡೋದು, ಲಾಸ್ಟಲ್ಲಿ ದುಡ್ಡು ಎಲ್ಲ ಇಲ್ಲಿಗೆ ಖಾಲಿಯಾಗಿ ಹೋಗಿತ್ತಲ್ಲ, ಅದಕ್ಕೇ ಆಯಿತು ಅಂದ್ಬಿಟ್ಟು ಅಂತ ಬೇಡ ಅಂದ್ಬಿಟ್ಟು ಕೊನೆಗೆ ಈ ಸೀರೆನ ತೊಗೋಬೋದು.
ಸೊ ಇನ್ನು ಇದೊಂದು ಸೀರೆ, ಇದು ಅಷ್ಟೇನಲ್ಲ, ಈ ರೀತಿ ಇದೆ. ನೀಲಿ ಕಲರ್ ಬಾರ್ಡ್ರ್ ಬಂದು ಇಲ್ಲೆಲ್ಲ ವೈಟ್ ಕಲರ್ ಬಂದಿದೆ. ಪಲ್ಲು ಮಾತ್ರ ಈ ಥರ ಯೆಲ್ಲೋ ಕಲರ್ನಲ್ಲಿದೆ. ಹೀಗೆ ಇರೋದು ಸೀರೆ ಇದು. ಇದು ಒಂದು ಲಕ್ಷ್ಮೀ ಪೂಜೆ ಮಾಡಿದಾಗ ಇದು ನನ್ನ ಹಸ್ಬೆಂಡ್ ತಂದುಕೊಟ್ಟಿದ್ದು. ಸೊ ತಟ್ಟೆಗಿಡೋದಕ್ಕೆ ಸೀರೆ ತೊಗೊಬನ್ನಿ ಅಂತಂದಾಗ ಇದು ತಟ್ಟೆಗಿಟ್ಟಿದ್ದೀನಿ ದೇವ್ರ ಪೂಜೆಗೆ ಅಂದ್ಬಿಟ್ಟು. ಬಟ್ ಇದೇನಾಗಿದೆ ಅಂತ ಹೇಳಿದ್ರೆ ಒಂದು ಲೈನ್ ಪೂರ್ತಿ ಡ್ಯಾಮೇಜ್ ಆಗಿದೆ. ಅಂದರೆ ಒಂದು ಲೈನ್ ಪೂರ್ತಿ ಎಳ್ದಂಗೆ ಬಂದ್ಬಿಟ್ಟಿದೆ. ಆಮೇಲೆ ಅವರು ವಾಪಸ್ ತಿನ್ಬಿಡು ಅಂತ ಅಂದರು. ಬಟ್ ಪೂಜೆಗೆ ಇಟ್ಟಿದ್ನಲ್ಲ ಅಂತ ಹೇಳ್ಬಿಟ್ಟು ಅಂತ ಬರೋಷ್ಟು ದಿನ ಬರಲಿ, ಜಸ್ಟ್ ಹಂಚು ಹೊಲ್ದ್ಬಿಟ್ಟು ಬ್ಲೌಸು ಸ್ಟಿಚ್ ಮಾಡ್ಕೊಳ್ಳೋದು ಬೇಡ, ಹಾಗೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾವಾಗಲೂ ಅಷ್ಟೇ ನೀವು ಯಾವುದೇ ಸೀರೆ ತೊಗೊಂಡಾಗ್ಲೂ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಮನೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೂ ದೇವ್ರ ಪೂಜೆಗೆ ಇಡೋದಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಳಿ. ನಂತರ ಮಿಸ್ಟೇಕ್ಸ್ ಮಾಡಬೇಡಿ. ಯಾಕಂದರೆ ಇವಾಗ ಇದು ದೇವ್ರ ಪೂಜೆಗೆ ಇಟ್ಟಿದ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ರಿಗೆ ಕೊಡೋದಾಗಲಿ, ಅದು ಲಕ್ಷ್ಮೀ ಪೂಜೆಗೆ ಅಂತ ಇಟ್ಟಿದ್ಮೇಲೆ ನಾವು ಅದನ್ನು ಇನ್ನೊಬ್ಬರಿಗೆ ಕೊಡೋದಾಗಲಿ ಅಥವಾ ಮತ್ತೆ ವಾಪಸ್ಸೋದಾಗಲಿ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದೊಂದು ಈ ರೀತಿ ಆಯಿತು. ಇದು 750 ರೂಪಾಯಿನೋ ಇದು ಸ್ಯಾರಿ. ಬಟ್ ಗೊತ್ತಿಲ್ಲ, ಒಂದು 3-4 ಸಲ ಹೋಗೋದ್ರಂತೂ ಹೊಟ್ಟೋಗುತ್ತೆ ಮಾತ್ರ. ಇನ್ನೂ ನಾನು ಹುಟ್ಟಿಲ್ಲ, ಇನ್ನೂ ನೋಡಿ ಇಲ್ಲಿ ಅಂಚು ಕೂಡ ಹೊಲ್ದಿಲ್ಲ. ಇದಕ್ಕೆ ಯಾವುದಾದ್ರು ಒಂದು ಬ್ಲೌಸ್ ಮ್ಯಾಚ್ ಮಾಡ್ಕೊಂಡು ಹಾಕೋಬೇಕು. ಸೊ ಇಷ್ಟು ಸೀರೆಗಳು ನಾನು ತೊಗೊಬಂದಿದ್ದು. ಇದಕ್ಕೆಲ್ಲ ಸುಮಾರು ಆಯಿತು ದುಡ್ಡು. ಎಲ್ಲ ಕರೆಕ್ಟಾಗಿ ಗೊತ್ತಿಲ್ಲ, ಲೆಕ್ಕ ಇಟ್ಕೊಟ್ಟಿಲ್ಲ. ಎಲ್ಲ ಹಿಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗಿತ್ತು. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಣ್ಮಕ್ಳು ನೀವಿರೋ ಕಡೆನೇ ನಿಮ್ಮ ಕೈಲಿ ಏನಾಗುತ್ತೆ ಅಷ್ಟು ಮಾಡಿ. ಸೊ ಮಾಡಿದ್ರೆ ಮಾತ್ರ ನಿಮ್ಮ ದುಡ್ಡು ಅಂತ ಇದ್ದರೆ ಮಾತ್ರ ಈ ರೀತಿ ಏನಕ್ಕಾದ್ರೂ ಖರ್ಚು ಮಾಡ್ಬೋದು, ನನ್ನ ದುಡ್ಡು ಅಂತ ಹೇಳ್ಬಿಟ್ಟು ಅಂತ. ಇಲ್ಲ ಅಂದರೆ ನಿಜವಾಗ್ಲೂ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದ್ದರೆ ನಿಜವಾಗ್ಲೂ ನಿಮ್ಮ ಖರ್ಚು ನಿಮ್ಮ ಅಗತ್ಯಗಳನ್ನ ಕೂಡ ಪೂರೈಸ್ಕೊಳ್ಳೋಕ್ಕಾಗಲ್ಲ. ಇದೊಂದು ಹೇಳ್ತೀನಿ. ಯಾಕಂದರೆ ತುಂಬ ಜನ ಹೆಣ್ಮಕ್ಳಿಗೂ ಅಷ್ಟೇ ಒಂದು ಪಾಕೆಟ್ ಮನಿ ಕೊಡೋಲ್ಲ, ಈ ಕಡೆ ಅಪ್ಪ ಅಮ್ಮನೂ ನೋಡೋಲ್ಲ, ಗಂಡನೂ ನೋಡೋಲ್ಲ, ಆ ಥರ ಸಿಚುವೇಶನ್ಸ್ ಇರುತ್ತೆ. ಅವಾಗೇನು ಮಾಡೋಕ್ಕಾಗಲ್ಲ. ನ್ಯಾಯವಾಗಿ ದುಡಿದ್ರಂತೂ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಅಟ್ಲೀಸ್ಟ್ ನಮ್ಮ ಅಗತ್ಯತೆಗಳಿಗೆ ಡ್ರೆಸ್ಸು, ನೈಟಿ, ಸೀರೆ, ಈ ಥರ ಯಾವುದಕ್ಕೆ ಎಷ್ಟು ಬೇಕಿದ್ರೂ ನಮ್ಮ ದುಡ್ಡು ಅಂತ ನಾವು ಖರ್ಚು ಮಾಡ್ಕೋಬೋದು. ಸೊ ಹೇಗೆ ಅನ್ನಿಸ್ತು ನೋಡಿ. ಈ ಸೀರೆ ಹಾಕೋ ನನಗೆ ಸ್ವಲ್ಪ ಡೌಟ್ ಅನ್ನಿಸ್ತಾ ಇದೆ. ಜಾಸ್ತಿ ಒಂದು ರೀತಿ ಜಾತ್ರೆ ಥರ ಆಗ್ಬಿಡ್ತೇನೋ ತಂದು ಅಂತ ಅಂದ್ಬಿಟ್ಟು ಅಂತ ಗೊತ್ತಿಲ್ಲ. ಸೊ ನೋಡಿ ಯಾವ ಸೀರೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ. ಹೀಗೆ ನೋಡ್ತಾ ರೀ. ಥ್ಯಾಂಕ್ ಯು, ಬಾಯ್.